ನಮಸ್ತೆ. ನಮ್ಮನೆ ಗಣಪತಿ ಫೋಟೋಗಂತೂ ಇವಾಗ ಡೈಲಿ ಒಂದೊಂದು ದಾಸವಾಳ ಹೂ ಸಿಗ್ತಾ ಇದೆ. ಮಳೆ ಸ್ಟಾರ್ಟ್ ಆದರೆ ಹೂ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗಂತೂ ಡೈಲಿ ಒಂದೊಂದು ಹೂವು ಸಿಗ್ತಾ ಇದೆ. ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಕರಿ ಕೂಡ ಮಾಡ್ಕೋಬೋದು, ಗ್ರೇವಿ ಥರ. ಅದು ತುಂಬ ಚೆನ್ನಾಗಿರುತ್ತೆ. ನನಗೆ ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಅಂದ್ಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಹಾಗಾಗಿ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪಲ್ಯ ಟೈಪು ಮಾಡ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಪಲ್ಯ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಮುಗಿಸಿ ನನ್ನ ಮಗಳದು ಯೂನಿಫಾರ್ಮ್ ಇಸ್ಕೊಬರ್ಬೇಕಿತ್ತು, ಅದಕ್ಕೆ ಹೊರಟಿದ್ದೀವಿ. ನನ್ನ ಮಗಳಿಗಂತೂ ಬೈಕಲ್ಲಿ ಹೋಗೋದು ಅಂದರೆ ಮುಂದೆಗಡೆ ನಿಂತ್ಕೊಬಿಡ್ತಾಳೆ. ಕಣ್ಣಿಗೆಲ್ಲ ಧೂಳು ಹೋಗುತ್ತೆ ಕಣೆ, ಬೇಡ ನಿಂತ್ಕೊಬೇಡ ಅಂತ ಹೇಳಿದ್ರು ಕೇಳಲ್ಲ. ಮುಂದೆನೇ ನಿಂತ್ಕೋಬೇಕಂತ ನಿಂತ್ಕೋತಾಳೆ. ಒಂದು 10 ದಿನ ಮುಂಚೆನೇ ಹೋಗಿ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ವು. ಇಲ್ಲೇ ಮನೆ ಹತ್ರನೇ, ತುಂಬ ಏನು ದೂರ ಇಲ್ಲ, ಒಂದು 2 ಕಿಲೋಮೀಟ್ರ್ ಅಷ್ಟು ದೂರ. ಅದಕ್ಕೆ ಇಸ್ಕೊಂಬರೋಣ ಅಂತ ಹೋಗಿದ್ವಿ. ಇನ್ನು ಮನೆಗೆ ಬಂದು ಇನ್ನೊಂದು ಕೆಲಸ ನಮಗೆ ಕಾಯ್ತಾ ಇತ್ತು. ನನ್ನ ಮಗಳದ್ದು ಬುಕ್ಸು, ನೋಟ್ ಬುಕ್ಸು, ಟೆಕ್ಸ್ಟ್ ಬುಕ್ಸ್ ಎಲ್ಲ ನಿನ್ನೆ ತೊಗೊಂಡು ಬಂದಿದ್ದೆ. ಸ್ಕೂಲಲ್ಲೇ ಕೊಟ್ಟಿದ್ದರು. ಇನ್ನು ಅವಕ್ಕೆಲ್ಲ ರ್ಯಾಪರ್ ಹಾಕಿ ರೆಡಿ ಮಾಡಬೇಕಿತ್ತು, ಮಾಡ್ತಾಯಿದ್ದೆ. ಒಂದು ಕೆಲಸ ಮಾಡ್ಕೊಳ್ಳೋದು, ಮತ್ತು ಬಂದು ಇಲ್ಲಿ ರ್ಯಾಪರ್ ಹಾಕೋದು, ಮತ್ತು ಅಡುಗೆ ಮಾಡೋಕೆ ಹೋಗೋದು, ಅಡುಗೆ ಕೆಲಸ ಮುಗಿಸೋದು, ಮತ್ತು ಬಂದು ಕೂತ್ಕೊಂಡು ರ್ಯಾಪರ್ ಹಾಕೋದು, ಇದೇ ಕೆಲಸ ಆಯಿತು ಇವತ್ತೆಲ್ಲ ಫುಲ್ಲು. ನನಗಂತೂ ಹಾಕಿ ಸೊಂಟ ಎಲ್ಲ ನೋವು ಬಂದೋಯ್ತು. ತುಂಬ ಬುಕ್ಸ್ಗಳಿದ್ವು. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ನೋಟ್ಸ್ ಬುಕ್ಸು, ಟೆಕ್ಸ್ಟ್ ಬುಕ್ಸ್ ಎಲ್ಲ ಇರ್ತಿರ್ಲಿಲ್ಲ. ಇವಾಗ ಇವ್ರಿಗಂತೂ ತುಂಬ ನೋಟ್ಸ್ ಬುಕ್ಸ್ಗಳು, ತುಂಬ ಟೆಕ್ಸ್ಟ್ ಬುಕ್ಸ್ಗಳೆಲ್ಲ ಇದ್ದಾವೆ. ಅವಕ್ಕೆಲ್ಲ ರ್ಯಾಪರ್ ಹಾಕಿ ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಅವ್ರ ನೇಮ್ ಎಲ್ಲ ಬರೆದು ಎಲ್ಲ ರೆಡಿ ಮಾಡಿ ಇಡಬೇಕಾಗಿತ್ತು. ನೀವು ನನ್ನ ಪಾಪುದು ಇದೆಲ್ಲ ನೋಡಿ ನಾನು ಸ್ಕೂಲ್ಗೆ ಹೋಗಿದ್ದ ದಿನಗಳೆಲ್ಲ ನೆನಪಾಗ್ತಾ ಇತ್ತು. ನಾವು ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ಏನು ತುಂಬ ಬುಕ್ಸ್ಗಳೆಲ್ಲ ಏನು ಇರ್ತಿರ್ಲಿಲ್ಲ, ಸ್ವಲ್ಪ ಅಷ್ಟೇ ಇರ್ತಿದ್ದು. ನಮ್ಮ ಅಪ್ಪನೇ ಎಲ್ಲ ಹಾಕ್ಕೊಡ್ತಿದ್ರು. ದೊಡ್ಡವ್ರು ಆಗ್ತಾ ಆಗ್ತಾ ನಾವೇ ಎಲ್ಲ ನಮ್ದೇನು ಕೆಲಸ ಇದೆ ಎಲ್ಲ ನಾವೇ ಮಾಡ್ಕೋತಿದ್ವಿ. ರ್ಯಾಪರ್ ಹಾಕ್ಕೊಳ್ಳೋದು, ಬೇರೆ ಎಲ್ಲ ಏನೇನು ಕೆಲಸ ಇರುತ್ತೆ ಎಲ್ಲ ನಾವೇ ಮಾಡಿ ಮುಗಿಸ್ಕೊತಾ ಇದ್ವಿ. ಇನ್ನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ.